ಈ ಪರಿಸ್ಥಿತಿ ಬಗ್ಗೆ ಮಾನ್ಯ ಏನು ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ತೇಜಾನಂದ ರೆಡ್ಡಿ ಅವರು ಮತ್ತು ಇಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯವರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಕೂಡಲೇ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾಕಂತ ಹೇಳಿದ್ರೆ ಈಗ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಬಡ ಮಕ್ಕಳೇ, ಬೇರೆಯವ್ರು ಯಾರು ಬರಕ್ ಸಾಧ್ಯ ಇಲ್ಲ. ಅವ್ರಿಗೆ ಸರ್ಕಾರದ ವತಿಯಿಂದ ಪ್ರತಿ ವರ್ಷ ಏನು ಸಮಾಜ ಕಲ್ಯಾಣ ಇಲಾಖೆಗೆ ಆಗಿರ್ಬೋದು, SC ST ಮಕ್ಕಳಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಅವರ ಏನು ಅಭ್ಯುದಯಕ್ಕೆ ಸಾವಿರಾರು ಕೋಟಿ ಮುಡಿಪಾಗಿ ಇಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಘೋಷಣೆಗಳು ಮಾಡ್ತಾ ಇದ್ದಾರೆ. ಆದ್ರೆ ಊಟದಲ್ಲೇ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಂದ್ರೆ ನಮಗೂ ಎಲ್ಲೋ ಒಂದ್ ಕಡೆ ಬೇಸರ ಆಗುತ್ತೆ. ಯಾಕಂತ ಹೇಳಿದ್ರೆ ಹಾಸ್ಟೆಲ್ಗಳು ಸುಮ್ಮನೆ ಬಂದಿಲ್ಲ, ವಸತಿ ಶಾಲೆಗಳು ಸುಮ್ಮನೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಹೋರಾಟಗಳು ಮಾಡಿದ್ರೆ ಇವತ್ತು ಹಾಸ್ಟೆಲ್ಗಳು ಉಳ್ಕೊಂಡಿದೆ. ನಮ್ಮ ಜೈಬೀಮ್ ಹಾಸ್ಟೆಲ್ ಆಗಿರ್ಬೋದು, ಬೇರೆ ಬೇರೆ ಹಾಸ್ಟೆಲ್ಗಳೆಲ್ಲ ಹೋಬ್ಳಿಗೊಂದು ವಸತಿ ಶಾಲೆ ಮಾಡಬೇಕು, ಹಾಸ್ಟೆಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ ಹೋರಾಟಗಳು ಮಾಡಿದ ಪರಿಣಾಮವಾಗಿ ಇವತ್ತು ಫಲಿತಾಂಶವಾಗಿ ಇವತ್ತು ಹಾಸ್ಟೆಲ್ಗಳು ಉಳ್ಕೊಂಡಿದ್ವಿ. ಆ ಹಾಸ್ಟೆಲಲ್ಲಿ ಅವ್ರಿಗೆ ಸೇರ್ಬೇಕಾಗಿರ್ತಕ್ಕಂಥ ಹುಡುಗರಿಗೆ ಸೇರ್ಬೇಕಾಗಿರ್ತಕ್ಕಂಥ ಊಟದಲ್ಲಿ ಈ ತರ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಜಿಲ್ಲೆಗೆ ಅದೊಂದು ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಹುಡುಗರು ಸಹ ದಯವಿಟ್ಟು ಹುಡುಗರಿಗೂ ನಾನು ಒಂದು ಕಿವಿ ಮಾತು ಹೇಳ್ತೇನೆ, ದಯವಿಟ್ಟು ನೀವು ಸರಿ ಹೋಗಿ ಅಲ್ಲಿ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ ಅಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಸಾಕಷ್ಟು ಜನ ಹೋಗ್ತಾರೆ, ಮಾಲಾರ್ಪಣೆ ಮಾಡ್ತಾರೆ, ಬರ್ತಾರೆ. ಕೆಲವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಗಳ ಬಂದಾಗ ಅಲ್ಲಿ ಸಾಕಷ್ಟು ಜನ ಸಂಘಟನೆಯವರು ಹೋಗಿ ಮೀಟಿಂಗ್ಗಳು ಮಾಡ್ತಾ ಇರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ವಿಚಾರ ಸಂಕಿರಣಗಳು ಮಾಡ್ತಾ ಇದ್ದಾರೆ. ಏನಾದ್ರೂ ಮಾಡಿದಾಗ ಹುಡುಗರೆಲ್ಲರೂ ಸಹ ಆ ವಿಚಾರ ಸಂಕಿರಣಗಳಿಗಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಮತ್ತು ವರ್ಧಂತಿಗೆ ಎಲ್ಲಿಗೆ ಆಗಿರ್ಬೋದು, ಹುಡುಗರು ಅಲ್ಲಿರ್ತಕ್ಕಂಥವ್ರು ರೂಮ್ಗಳಿಂದನೂ ಆಚೆ ಬರೋದಿಲ್ಲ. ದಯವಿಟ್ಟು ನೀವೆಲ್ಲ ಸಂಘಟನೆಯವ್ರ ಜೊತೆ ಒಗ್ಗಟ್ಟಾಗಿ, ಯಾವುದೇ ಸಂಘಟನೆಯವರಾಗ್ಲಿ ಅವ್ರ ಜೊತೆ ಕೈ ಜೋಡಿಸಿದಾಗ ಈ ತರ ನಮ್ಮ ಲೀಡರ್ಗಳು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಅಂದಾಗ ಈ ತರ ಅವಡವ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಲೀಡರ್ಗಳು ಹೋಗೋದು ಕಡಿಮೆ ಆಗುತ್ತೋ ಈ ತರ ಅವಡವ ಆಗೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಆಮೇಲೆ ನಮ್ಮ ಏನಿದ್ದಾರೆ ತೇಜಾನಂದ ರೆಡ್ಡಿ ಅವರು ಒಳ್ಳೆ ಅಧಿಕಾರಿ ಅಂತ ಹೇಳ್ಬಿಟ್ಟು ಹೆಸರು ತಗೊಂಡಿದ್ದೀರಿ, ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ನೀವು ಪರಿಗಣನೆಗೆ ತಗೋಬೇಕು. ಯಾರೇ ಆಗ್ಲಿ ಊಟದ, ಈಗ ನಾವು ವಿದ್ಯಾರ್ಥಿಗಳಂದ್ರೆ ಅವರು ಊಟನೇ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಆರೋಗ್ಯ ಕೆಟ್ಟೋದ್ರೆ ಅವರು ಮುಂದಿನ ಭವಿಷ್ಯತ್ತು ಏನಾಗ್ಬೇಕು, ವಿದ್ಯಾರ್ಥಿ ಜೀವನ ಏನಾಗ್ಬೇಕು, ಅದನ್ನೆಲ್ಲ ತಾವು ಯೋಚನೆ ಮಾಡಬೇಕು. ಜೊತೆಗೆ ಮಾನ್ಯ ಆಯುಕ್ತರೇನಿದಾರ ರಾಕೇಶ್ ಕುಮಾರ್ ಅವರು ಸಹ ಇದನ್ನ ಸೀರಿಯಸ್ ಆಗಿ ತಗೋಬೇಕು. ನಾನು ಸಹ ಇವತ್ತು ಬೆಳಿಗ್ಗೆ ಅವ್ರ ಜೊತೆ ಸಂಪರ್ಕ ಮಾಡೋದಕ್ಕೆ ನಾನು ಮಾತಾಡಿದೆ, ಬಟ್ ಅವರು ನನಗೆ ಸಂಪರ್ಕಕ್ಕೆ ಸಿಗ್ಲಿಲ್ಲ. ಈಗ ನಾನು ಅವ್ರ ಜೊತೆ ಮಾತಾಡಕ್ಕೂ ನಾವು ಹೊರಟಿದ್ದೇವೆ. ದಯವಿಟ್ಟು ಎಲ್ಲೂನೇ ಆಗ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲೂ ಇಂತಹ ಅವಡವ ಆಗೋದಕ್ಕೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಬಿಡಬಾರದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಅವ್ರಿಗೆ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡ್ತೀನಿ.